मनोजवं मारुततुल्यवेगं जितेन्द्रियं बुद्धिमतावरिष्ठं वातात्मजं वानरयूथमुख्यं ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಮನೋಜವಂ ಮಾರುತತುಲ್ಯವೇಗಂ ಈ ಶ್ಲೋಕವನ್ನು ಕೇಳಿದಿರಿ ಅಲ್ವಾ? ಈಗ ಆ ಶ್ಲೋಕ ಮತ್ತು ಆ ಶ್ಲೋಕದ ಅರ್ಥವನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಹನುಮಾನ್ ದೇವತೆ ಹಿಂದೂ ಧರ್ಮದ ಮಹತ್ವಪೂರ್ಣವಾದ ದೇವರಾಗಿ ಪವಿತ್ರ ರಾಮಾಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು ನಿಮಗೆ ಗೊತ್ತಾಯಿದೆ. ಶ್ರೀ ಹನುಮಾನ್ ಪವನ ದೇವರ ಮತ್ತು ಅಂಜನಾದೇವಿಯ ಮಗನಾಗಿದ್ದು ಮಾಂತ್ರಿಕ ಶಕ್ತಿ, ಧೈರ್ಯ ಮತ್ತು ನಿಷ್ಠೆಗೆ ಪ್ರಸಿದ್ಧಿಯಾಗಿದ್ದಾನೆ. ಹನುಮಾನ್ ದೇವರ ಗೌರವವು ವಿಶೇಷವಾಗಿ ಭಕ್ತಿಯುತ ಸೇವೆಗೆ ಮತ್ತು ಧರ್ಮದ ಪ್ರತಿಪತ್ತೆಗೆ ಇರುತ್ತದೆ. ಹನುಮಾನ್ ರೇಖೆಯ ಮಹತ್ವವಾದ ಪಾತ್ರವು ಶ್ರೀ ರಾಮಚಂದ್ರನ ಸಹಾಯಕನಾಗಿರುವುದರಲ್ಲಿಯೇ ಇದೆ. ಸೀತೆಯ ಹರಣವಾದ ನಂತರ ರಾಮನಿಗೆ ಅವಳನ್ನು ಮುರಿದೊರಲು ಹನುಮಾನ್ ಸಹಾಯ ಮಾಡಿರ್ತಾನೆ. ಸೀತೆಯ ಮೊದಲನೇ ನೋಟವನ್ನು ನೋಡಲು ಲಂಕೆಗೆ ಹಾರಾಟವನ್ನು ನಡೆಸಿದ ಹನುಮಾನ್ ದೇವನು ಅನೇಕ ಸಾಹಸಗಳನ್ನು ನಿಭಾಯಿಸುವುದರ ಮೂಲಕ ರಾಮಾಯಣದ ಕಥೆಯಲ್ಲಿ ಮಹತ್ವವನ್ನು ಪಡೆದಿರ್ತಾನೆ. ಹನುಮಾನ್ ದೇವರು ಅನಂತ ಶಕ್ತಿಯ ಉತ್ಸವವನ್ನು ಪಡೆದಿದ್ದು ಅವರ ಭಕ್ತಿ ಮತ್ತು ಶಕ್ತಿ ದೃಷ್ಟಿಯಿಂದ ಪ್ರತಿಷ್ಠಿತರಾಗಿರ್ತಾರೆ. ಅವನು ಯಾವುದೇ ಅವಶ್ಯಕತೆಗಾಗಿ ರಾಮನಿಗೆ ಯಾವತ್ತೂ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಹನುಮಾನ್ ದೇವರ ಪೂಜೆ ಭಾರತದಲ್ಲಿ ಬಹುಶಃ ಪ್ರತಿದಿನವೂ ನಡೀತಾ ಇರುತ್ತೆ ಮತ್ತು ಅವನು ಪ್ರತಿಯೊಬ್ಬ ಭಕ್ತನಿಗೆ ಶಕ್ತಿ ಮತ್ತು ಹಂಬಲವನ್ನು ನೀಡುವ ದೇವತೆ ಅಂತ ಪರಿಗಣಿಸಲ್ಪಟ್ಟಿದ್ದಾನೆ. ಬನ್ನಿ, ಈ ವಿಡಿಯೋದಲ್ಲಿ ಹನುಮಾನ್ ದೇವರ ಸ್ತೋತ್ರ ಮತ್ತು ಆ ಸ್ತೋತ್ರದಲ್ಲಿ ಇರುವ ಹನುಮಂತನ 7 ಮಹಿಮೆಗಳನ್ನು ನೋಡೋಣ. ಶ್ರೀರಾಮದೂತನಾದ ಹನುಮಂತನಿಗೆ 100 ಮಹಿಮೆಗಳಿವೆ, ಆದರೆ ಈ ವಿಡಿಯೋದಲ್ಲಿ ಅವನ 7 ಮಹಿಮೆಗಳನ್ನು ನಾವು ತಿಳಿದುಕೊಳ್ಳೋಣ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಮನೋಜವಂ ಅಂದರೆ ವಾಯುಪುತ್ರನಾದ ಮಾರುತಿಯು ಮನೋವೇಗ ಉಳ್ಳವನು. ಕ್ಷಣ ಮಾತ್ರದಲ್ಲಿ ಆಂಜನೇಯನು ಎಲ್ಲಿಂದ ಬೇಕಾದರೂ ಎಲ್ಲಿಗಾದರೂ ಹೋಗಬಹುದು. ಮಾರುತ ತುಲ್ಯ ವೇಗಂ ಅಂದರೆ ಮಾರುತನಿಗೆ ಅಂದರೆ ತಂದೆಯಾದ ವಾಯುದೇವನಿಗೆ ಸಮಾನವಾದ ವೇಗವುಳ್ಳವನು. ಸುಂಟರಗಾಳಿಯಂತೆ ಆಕಾಶದಲ್ಲಿ ಹಾರಬಲ್ಲನು ಅಂತ ಅರ್ಥ. ಜಿತೇಂದ್ರಿಯಂ ಇಂದ್ರಿಯ ನಿಗ್ರಹವುಳ್ಳವನು. ಹನುಮಂತನು ಬ್ರಹ್ಮಚರ್ಯೆಯಲ್ಲಿ ಧೀಮಂತ. ಕಪಿಯಾಗಿದ್ದರೂ ಆಂಜನೇಯನು ಸ್ಥಿರಚಿತ್ತ ಉಳ್ಳವನಾಗಿರ್ತಾನೆ. ಬುದ್ಧಿಮತಾಂ ವರಿಷ್ಠಂ ಅಂದರೆ ಬುದ್ಧಿವಂತರಲ್ಲಿ ಹನುಮಂತನು ಅತ್ಯಂತ ಶ್ರೇಷ್ಠನು. ಬುದ್ಧಿವಂತನಾಗಿದ್ದರಿಂದಲೇ ಅಲ್ವೇ ಆಂಜನೇಯನು ಸೀತಾದೇವಿಯನ್ನು ಹುಡುಕಿಕೊಂಡು ಬಂದಿದ್ದು. ವಾತಾತ್ಮಜಂ ವಾತನ ಆತ್ಮಜನು ಅಂದರೆ ವಾತನಂದರೆ ಗಾಳಿ, ಗಾಳಿ ಅಂದರೆ ಸರ್ವರಿಗೂ ಪ್ರಾಣಾತ್ಯನು. ಈ ಪ್ರಾಣಾತ್ಮನಾದ ವಾತದೇವನ ಸುಪುತ್ರನೇ ಮಾರುತಿ. ವಾನರಯೂಥ ಮುಖ್ಯಂ ಅಂದರೆ ವಾನರರ ಅಂದರೆ ಸುಗ್ರೀವನ ಬಂಟರಾದ ಕಪಿಗಳ ಯುಥಕ್ಕೆ ಅಂದರೆ ಸೈನ್ಯಕ್ಕೆ ಇವನೇ ನಾಯಕ ಹಾಗೂ ಪ್ರಮುಖ. ಶ್ರೀರಾಮದೂತಂ ಅಂದರೆ ಶ್ರೀರಾಮನ ದೂತ ಹನುಮಂತ. ಹನುಮಂತನಿಗೆ ಅವನ ಭಕ್ತರುಗಳು ಹಾಗೂ ವಿದ್ವಾಂಸರುಗಳು 100 ವಿಶೇಷಣಗಳನ್ನು ಮತ್ತು ನಾಮಗಳನ್ನು ಕೊಟ್ಟಿರ್ತಾರೆ. ಆದರೆ ಹನುಮಂತನಿಗೆ ಅತ್ಯಂತ ಪ್ರಿಯವಾದ ಹಾಗೂ ಇಷ್ಟವಾದ ಹೆಸರೆಂದರೆ ಶ್ರೀರಾಮದೂತ. ಶ್ರೀರಾಮನ ದೂತನಾಗಿಯೇ ಆಂಜನೇಯನು ಮಹಾತ್ಮನಾಗಿದ್ದು ಅಥವಾ ಪ್ರಸಿದ್ಧಿಯಾಗಿದ್ದು. ಶರಣಂ ಪ್ರಪದ್ಯೆ ಅಂದರೆ ಮನೋಜನಿಗೆ ಅಥವಾ ಹನುಮಂತನಿಗೆ, ಶ್ರೀರಾಮದೂತನಿಗೆ ನಾವು ಶರಣು ಹೋಗ್ತೇವೆ ಅಂತ ಈ ಪದದ ಅರ್ಥ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಮತ್ತು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೀವು ಮಾಡುವ ಪ್ರತಿಯೊಂದು ಸಬ್ಸ್ಕ್ರೈಬ್ ನಮಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತೆ. ಆದರೆ ನಿಮಗೆ ಇದರಿಂದ ಯಾವುದೇ ತರಹದ ದುಡ್ಡು ತಗಲೋದಿಲ್ಲ. ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ತೀರಿ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಥೆ ಅಥವಾ ಮುಂದಿನ ಶ್ಲೋಕದ ಜೊತೆಗೆ ಮತ್ತೆ ಸಿಗ್ತೀನಂತೆ ನಿಮ್ಮ ಮನೋಜ್ ಶಾಸ್ತ್ರಿ. ಜೈ ಶ್ರೀರಾಮ್.